ನಿಜವಾಗ್ಲೂ ಈ ಒಂದು ಟೈಮಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ಯಾಕೆ ಗೊತ್ತಾ ಬೋರಿಂಗ್ ಆಗ್ತಾ ಇರೋದು? ಯಾಕಂದ್ರೆ ಅವರ ಬುಕ್ಕಿಂಗ್ ಅಲ್ಲಿ ಹೊಸತನ ಇಲ್ಲ, ಬರೀ ರಿಪೀಟೆಡ್ ಈ ಅಂಥದ್ದೇನು ರಿಪೀಟ್ ಆಗ್ತಾ ಇದೆ ಅಂತ ನೀವೇನಾದ್ರೂ ಕೇಳಿದ್ರೆ ಈ ಒಂದು ಫೋಟೋನ ನೀವಿಲ್ಲಿ ನೋಡ್ತಾ ಇರಬಹುದು. ಬ್ರಾಕ್ ಲೆಸ್ನರ್ ಅವರ ಕತೆ ಈ ರೀತಿ ಇದೆ, ಈಟ್ ಸ್ಲೀಪ್ ವೆಕೇಶನ್ ರಿಪೀಟ್. ರೋಮನ್ ರೈನ್ಸ್ ಅವರ ಕತೆ ಈ ರೀತಿ ಇದೆ, ಈಟ್ ಸ್ಲೀಪ್ ರಿಟರ್ನ್ ರಿಪೀಟ್. ಅಂಡ್ ರ್ಯಾಂಡಿ ಆರ್ಟನ್ ಅವರ ಕತೆ ಈ ರೀತಿ ಇದೆ, ಈಟ್ ಸ್ಲೀಪ್ ಲುಕ್ ಅಟ್ ದ ಟೈಟಲ್ ರಿಪೀಟ್. ಲಿಟ್ರಲಿ ಇದೇ ಆಗ್ತಾ ಇದೆ. ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ವೆಕೇಶನ್ಗೆ ಹೋಗ್ತಾರೆ. ರೋಮನ್ ರೈನ್ಸ್ ಅವರು ರಿಟರ್ನ್ ಆಗ್ತಾನೆ ಇರ್ತಾರೆ. ಈ ಕಡೆ ರ್ಯಾಂಡಿ ಆರ್ಟನ್ ಅವರು ಬರೀ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನ ಗುರಾಯಿಸ್ತಾನೆ ಇರ್ತಾರೆ. ಅದನ್ನ ಬಿಟ್ಟು ಬೇರೆ ಏನು ಕೂಡ ಆಗ್ತಾ ಇಲ್ಲ. ಅಂಡ್ ಇದಕ್ಕೇನೆ ಈ ಒಂದು ಟೈಮ್ ಅಲ್ಲಿ ಎಲ್ಲರೂ ಕೂಡ ಟ್ರಿಪಲ್ ಎಚ್ ಅವರಿಗೆ ಬೈತಾ ಇರೋದು. ಎಸ್, ಮುಂದೆ ನಮ್ಮ ಜಾನ್ ಸಿನಾ ಅವರ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಚಿಕಾಗೋದಲ್ಲಿ ಒಂದು ಫ್ಯಾನ್ ಎಕ್ಸ್ಪೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಬಳಿ ಕೇಳಲಾಗುತ್ತೆ, ನೀವೇನಾದ್ರೂ ಪಾಸ್ಟ್ ಅಂದ್ರೆ ಭೂತಕಾಲಕ್ಕೆ ಹೋಗೋ ಹಂಗಿದ್ದಿದ್ರೆ ಭೂತಕಾಲಕ್ಕೆ ಹೋಗಿ ಯಾರ ವಿರುದ್ಧ ನೀವು ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾ ಇದ್ರಿ ಅಂತ ಜಾನ್ ಸಿನಾ ಅವ್ರನ್ನ ಕೇಳಿದಾಗ ನಮ್ಮ ಜಾನ್ ಸಿನಾ ಅವರು ಡೈರೆಕ್ಟ್ ಆಗಿ ಆಂಡ್ರೆ ದ ಜಾಯಿಂಟ್ ನ ಪಿಕ್ ಮಾಡಿದ್ದಾರೆ. ಎಸ್, ನನಗೇನಾದ್ರೂ ಆ ರೀತಿ ಶಕ್ತಿ ಇದ್ದಿದ್ರೆ ನಾನು ಭೂತಕಾಲಕ್ಕೆ ಹೋಗಿ ಆಂಡ್ರೆ ದ ಜಾಯಿಂಟ್ ಅವ್ರನ್ನ ಪಿಕ್ ಮಾಡ್ತಾ ಇದ್ದೆ ಅಂಡ್ ಅವರ ಜೊತೆ ನಾನು ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾ ಇದ್ದೆ ಅಂತ ನಮ್ಮ ಜಾನ್ ಸಿನಾ ಅವರು ಕಮೆಂಟ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಆಂಡ್ರೆ ದ ಜಾಯಿಂಟ್ ವರ್ಸಸ್ ಜಾನ್ ಸಿನಾ ನಿಜವಾಗ್ಲೂ ಯಾವ ರೀತಿ ಇರ್ತಾ ಇತ್ತು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಬಿಗ್ ಶೋ ಜೊತೆನೆ ನಮ್ಮ ಜಾನ್ ಸಿನಾ ಅವರು ಆ ರೀತಿ ಮ್ಯಾಚ್ ನ ಕೊಟ್ಟಿದ್ದಾರೆ. ಅಂಡ್ ಈಗ ಅವರ ಎದುರುಗಡೆ ಆಂಡ್ರೆ ದ ಜಾಯಿಂಟ್ ಇದ್ದಾರೆ. ಲಿಟ್ರಲಿ ಆಂಡ್ರೆ ದ ಜಾಯಿಂಟ್ ನ ನಮ್ಮ ಜಾನ್ ಸಿನಾ ಅವರು ಲಿಫ್ಟ್ ಮಾಡ್ತಾ ಇದ್ರ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ. ಅಂಡ್ ಆ ಲಿಫ್ಟ್ ಮಾಡುವಂತಹ ಮೂಮೆಂಟ್ ಇರುತ್ತಲ್ಲ, ಆ ಒಂದು ಮೂಮೆಂಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿ ಇರೋದು. ಬಟ್ ಈಗ ಆ ಒಂದು ಮೂಮೆಂಟ್ ನಮಗೆ ನೋಡೋದಕ್ಕೇನೆ ಸಿಗೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಕ್ರೌನ್ ಜ್ಯುವೆಲ್ ನ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿದೆ. ಎಸ್, ಕ್ರೌನ್ ಜ್ಯುವೆಲ್ ಅಲ್ಲಿ 5 ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 5 ಮ್ಯಾಚಸ್ ಅಲ್ಲಿ 4 ಮ್ಯಾಚ್ ನ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿದೆ. ಮೊದಲನೇದಾಗಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಆಸ್ಕಾ ಅಂಡ್ ಕೈರಿ ಸೇನ್ ವರ್ಸಸ್ ರಿಯಾ ರಿಪ್ಲಿ ಹಾಗೆ ಯುಎಸ್ಕೈ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ರಿಯಾ ರಿಪ್ಲಿ ಹಾಗೆ ಯುಎಸ್ಕೈ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಸ್ಟಿಫನಿ ವೆಕ್ಯಾರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ವಿನ್ ಆಗ್ತಾರಂತೆ. ಸ್ಟೆಫನಿ ವೆಕ್ಯಾರ್ ಅವರಿಗೆ -225 ಆಡ್ಸ್ ಇದ್ರೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರಿಗೆ +160 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಮೆನ್ಸ್ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಸೆತ್ ರಾಲಿನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ನಮ್ಮ ಸೆತ್ ರಾಲಿನ್ಸ್ ಅವರ ಫೇವರ್ ಅಲ್ಲಿ ಇದೆ. ಸೆತ್ ರಾಲಿನ್ಸ್ ಅವರಿಗೆ -300 ಆಡ್ಸ್ ಇದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ +200 ಆಡ್ಸ್ ಇದೆ. ಐ ಥಿಂಕ್ ಅಪರೂಪಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಸೋಲ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಅಂಡ್ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ವಿನ್ ಆಗ್ತಾರಂತೆ. ಕಳೆದ ವಿಡಿಯೋನ ನೋಡಿ ಸೆತ್ ರಾಲಿನ್ಸ್ ಅವರು ಯಾಕೆ ಗೆಲ್ಬಹುದು ಅಂತ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ವರ್ಸಸ್ ಏಜ್ ಸ್ಟೈಲ್ ಅವರ ನಡುವೆ ಒನ್ ಲಾಸ್ಟ್ ಡ್ಯಾನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ತಾರಂತೆ. ಜಾನ್ ಸಿನಾ ಅವರಿಗೆ -1000 ಆಡ್ಸ್ ಇದ್ರೆ ಏಜ್ ಸ್ಟೈಲ್ ಅವರಿಗೆ +500 ಆಡ್ಸ್ ಇದೆ. ಸೊ ಜಾನ್ ಸಿನಾ ಅವರು ಮತ್ತೊಮ್ಮೆ ಏಜ್ ಸ್ಟೈಲ್ ನ ಸೋಲಿಸ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಈ ಸೂಪರ್ ಸ್ಟಾರ್ಸ್ ಗಳು ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರ್ಯಾರು ಗೆಲ್ತಾರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಕ್ರೌನ್ ಜ್ಯುವೆಲ್ ಪ್ರಿಡಿಕ್ಷನ್ ವಿಡಿಯೋ ಕೂಡ ಆದಷ್ಟು ಬೇಗ ನಿಮಗೆ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಲ್ವಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.